ದರ್ಶನ್ ಅವ್ರ ಕೇಸು, ಅವ್ರ ಕೇಸ್ಗೆ ಬಂದಂಥ ಕೋರ್ಟ್ ತೀರ್ಪಿನ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್? ದರ್ಶನ್ ಸರ್ದು ಒಬ್ಬ ಸೆಲೆಬ್ರಿಟಿ ಸರ್. ಯಾವ ಸಂದರ್ಭದಲ್ಲಿ ಹಂಗೆ ಮಾಡ್ಕೊಂಡ್ರೋ ಗೊತ್ತಿಲ್ಲ. ದರ್ಶನ್ ಸರ್ಗೆ ಏನಾಯಿತು ಅಂದರೆ ಕಷ್ಟದಿಂದ ಮೇಲೆ ಬಂದವರು. ದರ್ಶನ್ ಸರ್ ಬೆಳೆದಾಗ ಮೋಸ್ಟ್ಲಿ ಈ ಸತ್ಯ ಮರ್ತಿದ್ರು. ನಿಮಗೆ ಪಾಪ್ಯುಲಾರಿಟಿ ಜಾಸ್ತಿ ಆದಾಗ ಕೆಟ್ಟ ಕೆಟ್ಟ ಕಾಮೆಂಟ್ಸ್ ಬರುತ್ತೆ. ಅವತ್ತು ಪವಿತ್ರ ಮೇಡಮ್ ಅವರು ಅಷ್ಟೇ, ಯಾವನೊಬ್ಬ ಕೆಟ್ಟ ಕಾಮೆಂಟ್ ಹಾಕಿದ. ಒಂದು ಹುಡುಗಿಗೆ ಸಹಜ ಇದು, ಯಾವನೋ ನನ್ನ ಮಕ್ಕಳು ಫೇಕ್ ಐಡಿಯಿಂದ ಕಾಮೆಂಟ್ ಮಾಡ್ತಾರೆ. ಟ್ರಿಗರ್ ಆಗಬಾರ್ದು. ಅದನ್ನು ಹ್ಯಾಂಡಲ್ ಮಾಡೋ ವೇ ಇತ್ತಲ್ಲ, ಅದನ್ನು ಮೇಡಮ್ ಅವ್ರು ಹೋಗಿ ಡೈರೆಕ್ಟಾಗಿ ದರ್ಶನ್ ಸರ್ಗೆ ಹೇಳಿದ್ದು, ದರ್ಶನ್ ಸರ್ ಏನೋ ಕೋಪದಲ್ಲಿ ಹೊಡೆದಿದ್ದು ನೋಡಿ. ಆ ಒಂದು ಗಳಿಗೆನ ತಪ್ಪಿಸಿದ್ರೆ, ಈಗ ಒಬ್ಬ ಯಾವನೋ ಕೆಟ್ಟದಾಗ ಕಾಮೆಂಟ್ ಹಾಕಿದಾಗ ನಿಮ್ಮ ಹತ್ರ 2 ಆಪ್ಷನ್ ಇರುತ್ತೆ, ರೀಪ್ಲೇ ಕೊಡೋದು, ಬ್ಲಾಕ್ ಲಿಸ್ಟ್ಗೆ ಹಾಕೋದು. ಆವತ್ತು ಮೇಡಮ್ ಅವ್ರು ಜಸ್ಟ್ ಆ ನಂಬರ್ನ ಬ್ಲಾಕ್ ಲಿಸ್ಟ್ಗೆ ಹಾಕಿದ್ದಿದ್ರೆ ಇವತ್ತು ಡೆವಿಲ್ ರಿಲೀಸ್ ಪ್ರೀ ಇವೆಂಟಲ್ಲಿ ದರ್ಶನ್ ಸರ್ ಇರ್ತಿದ್ರು ಅಲ್ವಾ? ಆ ಕಾಮೆಂಟಿಗೆ ರೀಪ್ಲೇ ಕೊಡದೆ ಬ್ಲ್ಯಾಕ್ ಲಿಸ್ಟ್ಗೆ ಹಾಕಿದ್ರೆ ಮುಗ್ದೋಗೋದು. ರೀಪ್ಲೇ ಕೊಟ್ಟಿದ್ದ್ಯಾಕೆ, ಅವ್ರನ್ನ ಕರ್ಕೊಂಬಂದಿದ್ದ್ಯಾಕೆ, ಹೊಡೆದಿದ್ದ್ಯಾಕೆ? ತಪ್ಪು. ಪಾಪ ಆ ಹುಡುಗನು, ರೇಣುಕಾಸ್ವಾಮಿ ಕುಟುಂಬ ನೋವಾಗುತ್ತಲ್ವ, ಹಂಗೆ ಹೊಡಿತಾರೆ ಯಾರಾದರೂ. ಬಟ್ ಇಲ್ಲಿ ತಪ್ಪು ಇದು ಅಂತಲ್ಲ, ಬಟ್ ದರ್ಶನ್ ಸರ್ಗೆ ಗೈಡ್ ಮಾಡೋರು ಇರಲಿಲ್ಲ, ಅವ್ರ ಸುತ್ತು ಸರ್ಕಲ್ ಸರಿ ಇರಲಿಲ್ಲ. ಬೆಳೆದಾಗ ಪಬ್ಲಿಕ್ ಲೈಫಲ್ಲಿ ಹೇಗಿರಬೇಕು ಅಂತ ಗೊತ್ತಿರಲಿಲ್ಲ.